ಬೇತಮಂಗಲದಲ್ಲಿ ಕ್ರಿಶ್ಚಿಯನ್ ಸಮುದಾಯದವರಿಂದ ಸಂಭ್ರಮದ ಕ್ರಿಸ್ಮಸ್ ದಿನಾಚರಣೆ. ಬೇತಮಂಗಲದ ಪ್ರಮುಖ ರಸ್ತೆಗಳಲ್ಲಿ ಮೆರವಣಿಗೆ ಸಾಗಿ ಕ್ರಿಸ್ತನ ಸಂದೇಶ ಸಾರಿ ಸಿಹಿ ವಿತರಣೆ. ಬೇತಮಂಗಲದ ದೇವರ ವಾಕ್ಯವಾದ ಯೇಸು ಕ್ರಿಸ್ತನ ಸಭೆ ಚರ್ಚಿನ ಮುಖ್ಯಸ್ಥರಾದ ಪಾಸ್ಟರ್ ಗಿಡಿಯೋನ್ ಪೆರುಮಾಳ್ ಹಾಗೂ ಪಾಸ್ಟರ್ ಜಾನ್ ಸತೀಶ್ ಅವರ ನೇತೃತ್ವದಲ್ಲಿ ಕ್ರಿಶ್ಚಿಯನ್ ಬಾಂಧವರು ಸಂಭ್ರಮದಿಂದ ಕ್ರಿಸ್ಮಸ್ ದಿನಾಚರಣೆಯನ್ನ ಆಚರಿಸಿದರು. ಈ ವೇಳೆ ಚರ್ಚ್ಗೆ ವಿದ್ಯುತ್ ದೀಪಗಳಿಂದ ಅಲಂಕಾರ ಮಾಡಿ ವಿಶೇಷ ಪ್ರಾರ್ಥನೆಯನ್ನ ಸಲ್ಲಿಸಲಾಯಿತು. ನಂತರ ಬೇತಮಂಗಲದ ಪ್ರಮುಖ ರಸ್ತೆಗಳ ಮೆರವಣಿಗೆ ಸಾಗಿ ಕ್ರಿಸ್ತನ ಸಂದೇಶ ಸಾರಿ ಸಿಹಿ ಹಂಚುವ ಮೂಲಕ ನಾಗರಿಕರಿಗೆ ಯೇಸುವಿನ ಜನ್ಮದಿನದ ಶುಭಾಶಯಗಳನ್ನ ಕೋರಿದರು. ಈ ಸಂದರ್ಭದಲ್ಲಿ ನೂರಾರು ಕ್ರಿಶ್ಚಿಯನ್ ಸಮುದಾಯದವರು ಭಾಗವಹಿಸಿದ್ದರು. ಆಕಾಶ ಭೂಮಿಯನ್ನು ಸೃಷ್ಟಿ ಮಾಡಿದ ಕರ್ತನು ಅಂತ ಬೈಬಲ್ ಹೇಳ್ತಾರೆ. ಆದ್ರೆ ದೇವರು ಲೋಕಕ್ಕೆ ಪ್ರಪಂಚಕ್ಕೆ ಆಸೆ ಬರಬೇಕಂತ ಬೈಬಲ್ ಈ ತರ ಹೇಳುತ್ತದೆ. ಒಬ್ಬ ಕಣ್ಣಿಗೆ ಗರ್ಭಿಣಿಯಾಗಿ ಒಬ್ಬ ಕುಮಾರನನ್ನು ಎಳೆದು ಅವರಿಗೆ ಯೇಸು ಎಂದು ಹೆಸರಿಡಬೇಕು. ಯಾಕೆಂದ್ರೆ ಆತನು ತನ್ನ ಜನರ ಪಾಪಗಳೆಲ್ಲ ನೀಗಿಸಿ ಅವರನ್ನು ರಕ್ಷಣೆ ಮಾಡುವರು, ಎಲ್ಲ ಕಾಪಾಡುವರು ಅಂತ ಬೈಬಲ್ ಅಲ್ಲಿ ಬರೆದಿದೆ. ತನ್ನ ಜನರು ಅಂದ್ರೆ ಯಾರಂತ ನಾವು ನೋಡುವಾಗ, ಈ ಲೋಕ ಸೃಷ್ಟಿ ಮೊದಲೇ ಕ್ರಿಸ್ತು ಒಳಗೆ ಆತನು ಅನಾದಿ ದೇವರು, ಆತನೊಳಗೆ ಯಾರ್ಯಾರು ಇದ್ದರು ಅವರು ಆತನ ಮಕ್ಕಳಾಗದಂತ ಬಾಯಿಗೆ ಹೇಳ್ತದೆ. ಅವರಿಗೋಸ್ಕರ ಕಣ್ಣಿ ಗರ್ಭದಲ್ಲಿ ಹೋಗಿ ಒಂದು ಕೂಸನ್ನು ಸೃಷ್ಟಿ ಮಾಡಿ ಆತನ ಸೃಷ್ಟಿಕರ್ತನು ಸೃಷ್ಟಿ ಮಾಡಿ ಮನುಷ್ಯ ಅವತಾರ ತೆಗೆದು ನಮ್ಮ ಅಂತೆಯೇ ಆತನು ಪ್ರಪಂಚದಲ್ಲಿ ಕಳೆದು ಬಂದನು. ಅವರು ಈ ಲೋಕ ಸೃಷ್ಟಿ ಮೊದಲೇ ಇದ್ದಾರೆ. ಅವರು ಒಂದು ಕೂಸಾಗಿ ಬಂದ ಕಾರಣ ಮಾಂಸ ಮತ್ತೆ ರಕ್ತಧಾರಿಯಾಗಿ ಬಂದನಂತ ಬೈಬಲ್ ಹೇಳ್ತಾರೆ. ಯಾಕೆ ಅಂದ್ರೆ ಮಕ್ಕಳು ಮಾಂಸ ರಕ್ತಧಾರಿಯಾಗಿರುವುದರಿಂದ ಆತನ ಮಕ್ಕಳಾಗಿರುವ ನಾವು ಪಾಪದಲ್ಲಿ ಹೋಗಿ ಸಾಯಬಾರದು, ನಮಗೆ ಸ್ವರ್ಗ ರಾಜ್ಯ ಬೇಕಂತ ಹೇಳಿ ನಾವು ಪಾಪದಿಂದ ಇದ್ದರೆ ಸ್ವರ್ಗ ಸಿಕ್ಕಲ್ಲ, ನರಕಕ್ಕೆ ಹೋಗಬೇಕು, ಪಾತಾಳಕ್ಕೆ ಹೋಗ್ಬೇಕಂತ ಹೇಳಿ ಅವರು ನೆನಪಿಟ್ಕೊಂಡು ಪ್ರಾಜೆಕ್ಟ್ ಮಾಡಿದ್ರು. ನಾವು ನನ್ನ ಮಕ್ಕಳು, ನನ್ನೊಳಗಿದ್ದ ಮಕ್ಕಳು ಯಾರು ನರಕಕ್ಕೆ ಹೋಗಬಾರದು, ನಾನೇ ಅವ್ರಿಗೋಸ್ಕರ ಹೋಗಿ ಸಾಯುವೆನು ಅಂತ ಒಂದು ಮನುಷ್ಯನಾಗಿ ಬಂದು ಸಿಲುಬೆಯಲ್ಲಿ ಹೋಗಿ ತನ್ನನ್ನು ಅರ್ಪಿಸಿ ಸತ್ತು ಮೂರಲ್ಪಟ್ಟು ಮತ್ತೆ ಮೂರನೇ ದಿವಸ ಜೀವಂತವಾಗಿ ಬಂದು ಹೇಳಿದನು, ಇದು ಜೀವನ ಕೊಡಕ್ಕೆ ನನಗೆ ಅಧಿಕಾರ ಇದೆ, ಮತ್ತೆ ತೆಗೆದುಕೊಳ್ಳಕ್ಕೆ ನನಗೆ ಅಧಿಕಾರ ಇದೆ. ನನ್ನನ್ನು ನಂಬುವ ಪ್ರತಿಯೊಬ್ಬರು
ಎಂದಿಗೂ ಸಾಯುವುದಿಲ್ಲ ಅಂತ ಯೋವಾನು 11:25-26 ವಚನದಲ್ಲಿ ಹೇಳಲ್ಪಟ್ಟಿದೆ. ದೇವರ ಪ್ರಿಯರೇ, ದೇವರು ನನಗೋಸ್ಕರವೇ ಈ ಪ್ರಪಂಚದಲ್ಲಿ ಒಂದು ಮನುಷ್ಯನಾಗಿ ಬಂದು, ನಾನು ಪಾಪದಲ್ಲಿ ಇರುವಾಗ ನನಗೋಸ್ಕರ ಸತ್ತು ನನ್ನ ಪಾಪದಿಂದ ಬಿಡಿಸಿ ಈಗ ಜೀವನವನ್ನು ಕೊಟ್ಟಿದ್ದಾರೆ. ನಾನು ಸತ್ತಿದರೆ 35 ವಯಸ್ಸಲ್ಲಿ ಸತ್ಯ ಹೋಗಿರಬೇಕು. ಕುಡಿದು ಸಾಯುವ ಪರಿಸ್ಥಿತಿಯಲ್ಲಿ ಸ್ವಪ್ನದಲ್ಲಿ ಬಂದು, ನಾನು ನಿಮಗೆ ಜೀವನ ಕೊಡ್ತೇನೆ, ನನ್ನ ಮಾರ್ಗದಲ್ಲಿ ಬರ್ತೀಯಾ, ನನ್ನ ದಾರಿಯಲ್ಲಿ ನಾನು ತೋರಿಸುವ ದಾರಿಯಲ್ಲಿ ಬರ್ತೀಯಾ ಅಂತ ಹೇಳಿದರು. ಆವಾಗ ಒಂದು ದೊಡ್ಡ ಬೆಳಕು ನನಗೆ ತೋರಿಸಿತ್ತು. ಯಾವುದು ರೂಪ ಇಲ್ಲ, ಯಾವುದು ಕೊಂಬೆ ಇಲ್ಲ, ಬರೀ ಬೆಳಕು ಮಾತ್ರ ನನಗೆ ಕಾಣಿಸಿತ್ತು. ಅವಾಗ ಅದರಿಂದ ವಾರ್ತೆ ಬಂತು, ನಾನೇ ಲೋಕಕ್ಕೆ ಬೆಳಕಾಗಿದ್ದೇನೆ, ನನ್ನನ್ನು ಹಿಂಬಾಲಿಸುವರು ಕತ್ಲೆಯಲ್ಲಿ ನಡೆಯದೆ ಜೀವ ಬೆಳಕನ್ನು ಹೊಂದಿರುವರು ಅಂತ ಹೇಳಿದ್ರು. ಅಂದ್ರೆ ಜೀವ ಬೆಳಕು ನಿತ್ಯ ಜೀವ. ನಿತ್ಯ ಜೀವ ಅಂದ್ರೆ ಆತ್ಮ ಸಾಯುವುದಿಲ್ಲ, ಅದು ಪರಲೋಕಕ್ಕೆ ಬರುತ್ತೆ ಅಂತ ಹೇಳಿದ್ರು. ಮಾತು ಪ್ರಕಾರ ಆವತ್ತು ನನಗೆ ಜೀವನ ಕೊಟ್ಟರು. ಇಲ್ಲ ಸತ್ತು ಹೋಗಿದ್ರೆ 35 ವಯಸ್ಸಲ್ಲಿ ಕುಡಿದು ಲಂಗ್ಸ್ ಎಲ್ಲ ಹೋಯ್ತು, ಮತ್ತೆ ಕೈಕಾಲೆಲ್ಲ ಸ್ವರಿಂಗ್ ಹೋಯ್ತು, ಪ್ರಾಣ ಹೋಗುವ ಸಮಯದಲ್ಲಿ ಸ್ವಪ್ನದಲ್ಲಿ ಬಂದ ನನ್ನ ಹತ್ರ ಮಾತಾಡಿದ್ರು. ಒಬ್ಬರು ಪ್ರಾರ್ಥನೆ ಮಾಡಿದ ಮುಖಾಂತರ ಆ ತರ ಮಾತಾಡಿದ ಕಾರಣ ಇಷ್ಟೊತ್ತರಿಗೆ 71 ವಯಸ್ಸು ನನಗೆ ಆಗುತ್ತದೆ, ಇಷ್ಟೊತ್ತರಿಗೆ ದೇವರ ನನಗೆ ಜೀವನ ಕೊಡ್ತಾರೆ. ಇದಕ್ಕೋಸ್ಕರ ನಾನು ಈ ತರ ಕಾರ್ಯಗಳನ್ನ ದೇವರಿಗೋಸ್ಕರ ಮಾಡ್ತೀನಿ. ಬೇತಮಂಗಲದಲ್ಲಿ ಇದು ರ್ಯಾಲಿ ಮಾಡೋದು ಆತನಿಗೆ ಧನ್ಯತೆ ಹೇಳಕ್ಕೆ, ದೇವರು ಶಿಫ್ಟ್ ಮಾಡಿದ ಕರ್ತನಿಗೆ, ನನಗೆ ಪ್ರಾಣ ಕೊಟ್ಟ ಕರ್ತನಿಗೆ ನಾನು ಈ ತರ ಕಾರ್ಯಗಳನ್ನು ಮಾಡ್ತಾ ಇದ್ದೀನಿ. ದಯವಿಟ್ಟು ತಾವು ಕೂಡ, ನೀವು ಕೂಡ ನಂಬರಿ. ಆತನು ಒಳ್ಳೆಯ ದೇವರು. ಯಾವ ದೇವರನ್ನು ನಾವು ಮಾತಾಡಿದ್ರೆ ಎಲ್ಲರೂ ದೇವರು, ನಮ್ಮ ದೇವರಾಗಿರುವ ಎಲ್ಲರನ್ನು ಒಳ್ಳೆಯ ದೇವರಾಗಿರ್ತಾರಂತ ಬಯಲುತ್ತೆ ಯೇಸುವಿನ ಬಗ್ಗೆ ಹೇಳುತ್ತಿದೆ. ಅದನ್ನು ನಂಬಿದ್ರೆ ನಿಮಗೆ ಆಶೀರ್ವಾದ. ನಮ್ಮ ಕರ್ತನಿಗೆ ಅದ್ಭುತ ಕಾರ್ಯ ಮಾಡೋದು, ಬಿಡುಗಡೆ ಕೊಡೋದು, ಆಶೀರ್ವಾದ ಕೊಡೋದು. ನಿಶ್ಚಯ ನಮ್ಮ ಕುಟುಂಬದಲ್ಲಿ ಎಲ್ಲರನ್ನು ಆಶೀರ್ವಾದವಾಗಿ ಜಯಿಸಬೇಕಂತ ನಾನು ಪ್ರಾರ್ಥನೆ ಮಾಡಿಕೊಂಡು, ನಿಮಗೂ ನಿಮ್ಮ ಕಾರ್ಯಗಳು ಎಲ್ಲರಿಗೂ ಪ್ಲಸ್ ಅಲ್ಲಿ ಬಂದಿದ್ದೀರಾ, ಬಹಳ ಸಂತೋಷ. ಕರ್ತನ ನಿಮ್ಮ ಸೇವೆಯನ್ನು, ಯೇಸು ಸ್ವಾಮಿ ನಿಮ್ಮ ಸೇವೆಯನ್ನು, ಎಲ್ಲರ ಸೇವೆಯನ್ನು ಆಶೀರ್ವದಿಸಿ ಯೇಸುವಿನ ನಾಮದಲ್ಲಿ ನಿಮಗೋಸ್ಕರ ಪ್ರಾರ್ಥನೆ ಮಾಡ್ತೀನಿ. ಕರ್ತನ ನಿಮ್ಮನ್ನ ಎಲ್ಲ ಕುಟುಂಬವನ್ನು ಆಶೀರ್ವದಿಸಿ ಯೇಸುವಿನ ನಾಮದಲ್ಲಿ. ಥ್ಯಾಂಕ್ ಯು ವೆರಿ ಮಚ್. ಗಾಡ್ ಬ್ಲೆಸ್ ಯು. ಸರ್, ಬೇತಮಂಗಲ 22 years ಬೇತಮಂಗಲದಲ್ಲಿ ನಾನು ಸೇವೆ ಮಾಡ್ತಾ ಇದ್ದೀನಿ. ಮೊದಲು 2 ಬ್ಲಾಕ್ ಅಲ್ಲಿ ಅವರು ನಾಗೇಶ್ ಮನೆಗೆ ಅದೇ ಅದರಲ್ಲಿ 3 ವರ್ಷ, ನಾನು 5 ವರ್ಷ ಅದೇ ಮಾಡಿದ್ದೆ. ಹೇಗೆ ಬಂದೆ, ದೇವರು ಅವರೇ ಯಾರ ಮುಖಾಂತರ ಈ ಸ್ಥಳವನ್ನು ಇಸ್ಕೊಟ್ರು, ಇದರಲ್ಲಿಗೆ ಕಂಟಿನ್ಯೂ ದೇವರು ಇದರಿಂದ ನಡೆಸ್ತಾರೆ. ಅದಕ್ಕೋಸ್ಕರ ದೇವರಿಗೆ ಧನ್ಯತೆ. ಇಲ್ಲದ್ರೆ ಸತ್ತು ಹೋಗಿದ್ರೆ ಸತ್ತು ಹೋಗಿರ್ತೀವಿ. ಧನ್ಯತೆ ಯೇಸು ಸ್ವಾಮಿಗೆ ಧನ್ಯತೆ. ಈ ಕಾರ್ಯವನ್ನು ನಡೆಸಿ ಅವರೇ ನಡೆಸಿ. ನಿಮ್ಗೆಲ್ಲರಿಗೂ ಧನ್ಯತೆ.